ನಾನಿಲ್ಲಿ ಧ್ರುವ ಸರ್ಜಾ ಬಗ್ಗೆ ಆಗಲಿ, ನೋರಾ ಫತೇನ್ ಬಗ್ಗೆ ಆಗಲಿ, ಅಥವಾ ಸಂಜಯ್ ದತ್ ಅವ್ರ ಬಗ್ಗೆ ಆಗಲಿ ಮಾತೇ ಆಡಲ್ಲ. ಯಾಕೆ ಗೊತ್ತಾ, ಅವರೆಲ್ಲ ದುಡ್ಡಿಗೋಸ್ಕರ ಕೆಲಸ ಮಾಡುವಂತ ನಟ ನಟಿಯರು ಅಷ್ಟೇ. ಈ ಸಾಂಗ್ ಅಲ್ಲಿ ಇರುವಂತ ಲಿರಿಕ್ಸ್ ಅನ್ನ ಅಬ್ಸರ್ವ್ ಮಾಡಿ ಕೇಳ್ಕೊಂಡ್ ಬನ್ನಿ, ಮಾತಾಡ್ತೀನಿ ಅದ್ರ ಬಗ್ಗೆ. ಹೊರಗೆ ಬಂದ್ರೆ ಖಾಲಿ ಖಾಲಿ ಪ್ರೇಮ್ ಅವರೇ, ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ, ಈ ತರ ಒಂದು ಸಾಂಗ್ ಮಾಡ್ಬೇಕಾ? ಇಷ್ಟು ದರಿದ್ರವಾಗಿ, ಇಷ್ಟು ಅಸಹ್ಯವಾಗಿ ಬರ್ದಿರುವಂತ ಸಾಹಿತ್ಯ ಇರುವಂತ ಸಾಂಗ್ ಬೇಕಾ? ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದಾರ, ನಮ್ಗೆಲ್ಲ ಖುಷಿ ವಿಚಾರ ಅದು. ಆದ್ರೆ ಈ ತರನಾ ಏನ್ರಿ ಬಂದಿದೆ ನಿಮ್ಗೆ? ಥೂ, ಸಾಂಗ ಇದೆಲ್ಲ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಇದನ್ನ ಬರಿಬೇಕಾದ್ರೆ ಒಂದ್ ಸ್ವಲ್ಪನಾದ್ರು ಯೋಚನೆ ಇರ್ಲಿಲ್ವಾ ನಿಮ್ ತಲೆಯಲ್ಲಿ? ಏನ್ ಸಾಂಗ್ ಬರಿತೀನಿ ಅನ್ನೋ ಪ್ರಜ್ಞೆ ಇಲ್ವಾ ನಿಮಗೆ? ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದ್ ಬಾಟ್ಲು, ಏನ್ ಬಾಟ್ಲು? ಎಣ್ಣೆ ಬಾಟ್ಲು, ಉಪ್ಪಿನಕಾಯಿ. ಕನ್ನಡ ಭಾಷೆಗೆ ಮಾಡ್ತಿರುವಂತ ಅವಮಾನ ಇದೆಲ್ಲ. ಎಂತೆಂತ ಪದಗಳಿಲ್ಲ ಕನ್ನಡದಲ್ಲಿ. ಈ ತರ ಬರ್ದೇ ಮಾಡ್ಬೇಕಾ ಸಾಂಗು? ನೀವು ಮಾಡಿರೋದೇ ಒಂದಿಷ್ಟು ಬೆರಳೆಣಿಕೆ ಅಷ್ಟು ಸಿನಿಮಾಗಳು, ಅದ್ರಲ್ಲಿ 3 ಸಿನಿಮಾ ಹಿಟ್ ಆಗಿರೋದು. ಯಾವಾಗ? ಜಮಾನ್ದಲ್ಲಿ. ಅದಾದ್ಮೇಲೆ ಎಲ್ಲಾ ಟೋಪ್ಗಳೇ, ಬರೀ ಬಿಲ್ಡಪ್, ಬರೀ ಹೈಪ್ ಕೊಡೋದು ಬಿಟ್ರೆ 3 ಕಾಸಿಗೂ ಪ್ರಯೋಜನ ಇಲ್ಲ ಸಿನಿಮಾಗಳು. ಇವಾಗೇನೋ ಈ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಖುಷಿ ಪಡ್ತಾ ಇದ್ವಿ, ಬಟ್ ಈ ಸಾಂಗ್ ಕೇಳಿದ್ಮೇಲೆ ತಲೆ ಕೆಟ್ಟೋದಂಗ ಆಗ್ಬಿಡ್ತು ನಮಗೆ. ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಮಾಡ್ತಾ ಇದ್ದೀರಾ, ಲಿರಿಕ್ಸ್ ನ ಈ ತರ ಬರ್ದಿದ್ದೀರಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಇದನ್ನ ಕೇಳಿಸ್ಕೊತಾರೆ. ಅಲ್ಲೂ ಈಗ ಮರ್ಯಾದೆ ಹೋಗ್ತಾ ಇದೆ. ಒಂದೊಂದು ಪದಗಳಿದೆಯಲ್ಲ, ಹೇಳೋದಕ್ಕೂ ಅಸಹ್ಯ ಆಗತ್ತೆ. ಅದು ನೀನ್ ಯಾವ ರೀತಿ ಕೇಳಿಸ್ಕೋತಾರೋ, ಅದ್ರ ಸಾಂಗಲ್ಲಿ ನೀವು ಹೇಗೆ ಬಳಸಿದಿರೋ, ನಿಮ್ಗೆ ಯಾವ ರೀತಿ ಕಾನ್ಫಿಡೆನ್ಸ್ ಬಂದಿದೆಯೋ ದೇವರಿಗೆ ಗೊತ್ತಪ್ಪ, ನನ್ಗಂತೂ ಗೊತ್ತಿಲ್ಲ. ಸೆನ್ಸರ್ ಮಂಡಳಿಯವರು ಎಲ್ಲಿದ್ದೀರಪ್ಪ? ಬೇರೆ ಎಲ್ಲಾ ವಿಚಾರಗಳಿಗೂ ಬರ್ತೀರಲ್ವಾ? ಇವಾಗ ಸೆನ್ಸರ್ ಇಲ್ವಾ? ಹಾಗಾದ್ರೆ ಈ ಸಾಂಗ್ನ ಕಟ್ ಮಾಡಲ್ವಾ ನೀವು? ಈ ಸಾಂಗ್ನ ಪ್ರಸಾರ ಮಾಡೋದಕ್ಕೆ ಹೇಗ್ ಬಿಟ್ರಿ ನೀವು? ಇಲ್ಲಿ ನಿಮ್ ಸೆನ್ಸರ್ ವರ್ಕ್ ಆಗಲ್ವಾ? ಕನ್ನಡ ಪರ ಸಂಘಟನೆಗಳು ಪ್ರತಿಯೊಬ್ರು ಧ್ವನಿ ಎತ್ತಿ ಇದ್ರ ಬಗ್ಗೆ. ಈ ಸಾಂಗ್ನ ತೆಗಿಬೇಕು. ಈ ಸಾಂಗಲ್ಲಿರುವಂತ ಪದಗಳಿಂದ ಕನ್ನಡ ಭಾಷೆಗೆ ಕೆಟ್ಟ ಹೆಸರು ಅಷ್ಟೇ. ನೀವು ಇವಾಗ ತುಂಬಾ ಜನ ಮಾತಾಡ್ಬೋದು, ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಐಟಮ್ ಸಾಂಗ್ ಇದೇ ತರ ಬರುತ್ತೆ ಸರ್, ಅಲ್ಲೂ ತುಂಬಾ ಎಲ್ಲ ನಡೆದಿದೆ ಹಾಗೆ ಹೀಗೆ ಅಂತ. ಸಮಾಧಾನ. ಎಲ್ಲಾ ಭಾಷೆಗಳಲ್ಲಿರುವಂತ ಐಟಮ್ ಸಾಂಗ್ಗಳನ್ನು ನಾನು ಅಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿ ನೋಡಿದೀನಿ. ಇಷ್ಟು ಅಸಹ್ಯ ಬರ್ಸುವಂತ ಸಾಹಿತ್ಯ ಯಾವ ಸಾಂಗಲ್ಲೂ ಇಲ್ಲ. ಇದು ತೀರಾ ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು ಹೇಳ್ತಾ ಇರೋದು. ದಯವಿಟ್ಟು ಸ್ಟಾಪ್ ಮಾಡಿದ್ದೇನಾ, ಇದು ಬೇಡ ಈ ಸಾಂಗ್. ಗೈಸ್, ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು, ನಿಮ್ ಕನ್ನಡ ಹಾಡುಗಳು ಈ ರೀತಿ ಇರ್ಬೇಕಾ? ಈ ತರ ಲಿರಿಕ್ಸ್ ಗಳನ್ನೆಲ್ಲ ಕೇಳ್ಬೇಕಂತ ದರಿದ್ರ ಪರಿಸ್ಥಿತಿ ನಮಗೆ ಬಂದಿದ್ಯಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಪ್ರೇಮ್ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾರಲ್ಲ, ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಪ್ರತಿಯೊಬ್ಬರು ರೀಪೋಸ್ಟ್ ಮಾಡಿ, ಪ್ರತಿಯೊಬ್ಬರು ಶೇರ್ ಮಾಡಿ, ಇದನ್ನ ವಾಯ್ಸ್ ರೈಸ್ ಮಾಡಿ. ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನನ್ನ ಅಕೌಂಟನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆಗಿದೆ ಯಾರ್ದಂತ ಗೊತ್ತಿಲ್ಲ. ಇಲ್ಲೇ ಕರೆಕ್ಟ್ ಆಗಿ ನಮ್ಮ ಅಂಗಡಿ ಹತ್ರನ ಐತೆ, ಸಾರಕ್ಕಿ ಲೇಕು ಮೇನ್ ಗೇಟ್ ಹತ್ರ. ಇದು ಯಾರ್ದ್ರೆ ನಿಮ್ಮ ಮನಿ ಆಜು ಬಾಜು ಮನೆಯವ್ರದ್ದು ಯಾರ್ದ್ರೆ ಇತ್ತಂದ್ರೆ ಇಲ್ಲೇ ನನ್ನ ಅಂಗಡಿ ಹತ್ರ ಬನ್ನಿ. ಇಲ್ಲೇ ಅದಕ್ಕೊಂದು ದಾರ ಕಟ್ಟಿದೀನಿ, ಇಲ್ಲೇ ಕಟ್ಟಿರ್ತೀನಿ ಅಂಗಡಿ ಹತ್ರ. ಸಾಯಂಕಾಲ ತಗ ಬಂದು ಯಾರ್ದೈತವ್ರು ಇದು ನಾಯಿ ಫೋಟೋ ತೋರಿಸಿ ಎತ್ಕೊಂಡು ಹೋಗ್ಬೋದು. ನೋಡಿ, ವಿಡಿಯೋ ಶೇರ್ ಮಾಡಿ. ನಿಮ್ಮ ಮನೆ ಪಕ್ಕದವ್ರು ಯಾರ್ದಾರು ಇದ್ರೆ. ಅದ್ರ ಹೆಸರೇನೈತೆ ನನಗೂ ಗೊತ್ತಿಲ್ಲ. ಇದು ಬೆಲ್ಟ್ ಒಂದು ಐತೆ ಬ್ಲ್ಯಾಕ್ ಕಲರು, ನೋಡಿ ಅದು ನೋಡಿ ಗುರ್ತಾಗ್ತಿದ್ರೆ. ಸಾರಕ್ಕಿ ಲೇಕು ಮೇನ್ ಗೇಟ್ ಹತ್ರನೇ ಇದೆ. ಬೇಗ ಬನ್ನಿ.